ರಾಜ್‌ಕುಮಾರ್ ಅವರು ಎಲ್ಲಿ ಒತ್ತಡ ತಗೋಬೇಕು, ಎಷ್ಟು ತಗೋಬೇಕು, ಹ್ಯಾಗೆ ತಗೋಬೇಕು, ಆ ಒತ್ತಡವನ್ನು ಎಲ್ಲಿಯವರೆಗೆ ಉಳಿಸ್ಕೋಬೇಕು, ಇದೊಂದು ಗೊತ್ತಿತ್ತು ಅವರಿಗೆ, ಇದೊಂದು ತಂತ್ರ. ಆದರೆ ಇವತ್ತಿನ ಹುಡುಗರು ನೋಡಿ, ಶಾಲಾ ದಿನಗಳಲ್ಲೇ ನಾವು ಕಳಿಸ್ಬಿಡ್ತೇವೆ. ಏನೋ ರಿಸಲ್ಟ್ ಏನಾಯಿತು, ಸೆಕೆಂಡ್ ರ್ಯಾಂಕ್ ಬಂತು, ಫಸ್ಟ್ ರ್ಯಾಂಕ್ ಯಾರಿಗೆ ಬಂತು, ರಾಜಣ್ಣಂಗೆ ಬಂತು, ನಿನಗೆ ಯಾಕೆ ಬರಲಿಲ್ಲ, ನೋಡು ರಾಜಣ್ಣ ಎಷ್ಟು ಬುದ್ಧಿವಂತ, ಅವನಿಗೆ ಬಂತು, ಹೀ ಅಂತೆಲ್ಲ ಹೊಗಳಕ್ಕೆ ಶುರು ಮಾಡಿದಾಗ ಈ ಹುಡುಗನಿಗೆ ಅನಿಸುತ್ತೆ, ನಾನು ರಾಜನನ್ನು ಇನ್ನು ಮೇಲೆ ದ್ವೇಷಿಸಬೇಕು. ಹೋಲಿಕೆ ಮಾಡ್ಕೊಳ್ಳೋದು. ಹೌದು, ಹೋಲಿಕೆ ಮಾಡಿದಾಗ ಅವನೇ ಗ್ರೇಟ್, ನೀನೇನೂ ಇಲ್ಲ, ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ, ಇಬ್ಬರಿಗೂ ಒಂದೇ ಒಂದು ಅಂಕ ವ್ಯತ್ಯಾಸ, ಹಾಗಾಗಿ ಮುಂದಿನ ಪರೀಕ್ಷೆಯಲ್ಲಿ ನೀನು ಪ್ರಥಮ ಬಾ ಅಂತ ಹೇಳಬೇಕೇ ಹೊರತು ಅದನ್ನು ಬಿಟ್ಟು ನೇತ್ಯಾತ್ಮಕವಾಗಿ ಈ ರೀತಿ ಮಾಡಿಬಿಟ್ಟಿಯಲ್ಲ, ಕೆಟ್ಟ ಹೆಸರು ತಂದೆಯಲ್ಲ, ಹಾಗೆ ಹೀಗೆಲ್ಲ ಬೈಯೋಕ್ಕೆ ಶುರು ಮಾಡ್ತಂದರೆ ಆ ಎಳೆಯ ಮಗು ದ್ವೇಷಿಸೋಕ್ಕೆ ಶುರು ಮಾಡುತ್ತೆ ತನ್ನ ಗೆಳೆಯನನ್ನು.